ಒಂಚೂರು ಒಂದು ಚೂರಲ್ಲ ಒಂದು ದೊಡ್ಡ ಕೆಲಸನೇ ಇತ್ತು, ಅದಕ್ಕೋಸ್ಕರ ಬಂದಿದೆ. ಈಗ ಅದೇ ಬಾಡಿ ಪ್ಲೇನ್ ಬಂದ್ಬಿಟ್ಟು ಬಾರ್ಡರ್ ಮಾತ್ರ ಇರೋದು. ನನ್ನ ಡ್ರಾಯಿಂಗ್ ಮಾಡ್ತಾ ಇಲ್ಲ ಡ್ರೆಸ್. ನೀನು ಇಷ್ಟು ಸಣ್ಣಕ್ಕಿದ್ದೀರಾ ಅಂತ ನಿಮ್ಗೆ ಹೆಂಗ್ ಅನ್ಸುತ್ತೆ? ನೀನೇನು ಶಿಲ್ಪಾ ಶೆಟ್ಟಿ ತರ ಇದೆಯಾ? ಹಲೋ, ಇದೇ ತರ. ಆಲ್ ದಿ ಬೆಸ್ಟ್ ಗೈಸ್. ಥ್ಯಾಂಕ್ ಯು ಮಾ. ಎಲ್ರಿಗೂ ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಎಲ್ರಿಗೂ ನಮಸ್ಕಾರ. ಆ್ಯಂಡ್ ಇವತ್ತು ಗುರು ಪೂರ್ಣಿಮಾ ಇದೆ. ಸೊ ಥ್ಯಾಂಕ್ ಯು ಸೋ ಮಚ್. ನಾನು ಅದೇ ಅಂದ್ಕೊಂಡೆ, ಬಟ್ ಅದಾದ್ಮೇಲೆ ಏನೋ ಮಾಡ್ತಿದ್ದಾರೆ ಅಂದ್ಕೊಂಡು ಸುಮ್ಮನೆ ನಾನು. ಥ್ಯಾಂಕ್ ಯು ಸೋ ಮಚ್. ಮೀನ್ಸ್ ಅ ಲಾಟ್. ಆ್ಯಂಡ್ ಇಷ್ಟ ಫ್ಲವರ್ಸ್. ಲಾಸ್ಟ್ ಟೈಮ್ ಚಾಕ್ಲೇಟ್ ತಂದಿದ್ದೆ, ಈಗ ಬರ್ಬೇಕಿದ್ರೆ ಸಡನ್ ಆಗಿ ನೆನಪಾಯ್ತು, ಸೊ ಅಲ್ಲೇ ಫ್ಲವರ್ ಶಾಪ್. ಥ್ಯಾಂಕ್ ಯು ಸೋ ಮಚ್. ನೋಡಿ ಕಲೀರಿ ಹೇಮ. ಒಂದೇ ಒಂದು ಚಾಕ್ಲೇಟ್ ತಂದ್ಕೊಂಡಿದ್ದೀರಾ ಹೇಮ ನನಗೆ ಇಲ್ಲಿ ತನಕ. ಟೆಲ್ ಮೀ ಹೇಮ, ಟಾಕ್ ಫ್ರಮ್ ಯುವರ್ ಸುಮಧುರ ಹಂಸ. ಥ್ಯಾಂಕ್ ಯು ಸೋ ಮಚ್ ಮೈತ್ರಿ. ದಿನ ನನ್ನ ಕ್ಯಾಬಿನಲ್ಲಿ ಫ್ಲವರ್ಸ್. ಸಾಯಿಬಾಬಾ ಪಕ್ಕ ಇರ್ತೀನಿ ಫ್ಲವರ್ಸ್. ಕ್ಯೂಟ್ ಆಗಿರೋ ಫ್ಲವರ್ಸ್ ಎಲ್ಲ ಕಳಿಸ್ಬಿಟ್ಟು ಇವರೊಬ್ಬರು, ಡಿಯರೆಸ್ಟ್ ನಿಧಿ ಮ್ಯಾಮ್, ಥ್ಯಾಂಕ್ ಯು ಫಾರ್ ನಾಟ್ ಜಸ್ಟ್ ಟೀಚಿಂಗ್ ಬಟ್ ಇನ್ಸ್ಪೈರಿಂಗ್ ಮೀ ಟು ಡ್ರೀಮ್, ಕ್ರಿಯೇಟ್ ಆ್ಯಂಡ್ ಗ್ರೋ. ಗ್ರೇಟ್ಫುಲ್ ಫಾರ್ ಯುವರ್ ಗೈಡೆನ್ಸ್ ಆಲ್ವೇಸ್. ಹ್ಯಾಪಿ ಗುರು ಪೂರ್ಣಿಮಾ ಮ್ಯಾಮ್ ಫ್ರಮ್ ರಿಯಾ ಅಂತ ಕಳಿಸಿದ್ದಾರೆ. ಥ್ಯಾಂಕ್ ಯು ರಿಯಾ. ಐ ಹ್ಯಾವ್ ರಿಸೀವ್ಡ್ ಯೋರ್ ಫ್ಲವರ್ಸ್ ಬಟ್ ಎತ್ಕೊಂಡು ಹೋಗ್ಬಿಟ್ಟೆ ಅದನ್ನು. ಆ್ಯಂಡ್ ಐ ಜಸ್ಟ್ ಸಾ ದ ನೋಟ್. ಥ್ಯಾಂಕ್ ಯು ಸೋ ಮಚ್. ವೆರಿ ಸೂಪರ್. ಮನೇಲಿ ಇದ್ದಾಳೆ ಅವಳು, ಅಂದ್ಲು ಬರ್ತಿ ಅಂತ. ಮತ್ತೆ ಅವಳಿಗೆ ಡೆಂಟಲ್ ಟ್ರೀಟ್ಮೆಂಟ್ ನಡೀತಿದೆಯಲ್ಲ, ಸೊ ಶಿ ಹ್ಯಾವ್ ಅನ್ ಅಪಾಯಿಂಟ್ಮೆಂಟ್. ನೀ ಕಾಲ್ ಮಾಡಿದಾಗ ಅಂದ್ಕೊಂಡೆ ಸಮಥಿಂಗ್ ಅಂತ ಅಂದ್ಕೊಂಡೆ, something there is something ಬಟ್ ಗೊತ್ತಿರಲಿಲ್ಲ, ಅದಕ್ಕೆ ಸರ್ಪ್ರೈಸ್. ಹೌ ಯು? ಯಾರು ಗೊತ್ತಕ್ಕ, ನಿಮ್ದು ಇದೆಲ್ಲ ಹಿಂದೆ ನೀನು ಬಂದಿದ್ದಲ್ವಾ? ಕರೆಕ್ಟ್, ನಾನು ನಿನ್ನ ಸ್ಟುಡಿಯೋ ಟೂರ್ ಮಾಡಿ ಅದು ನಾನು ಹಾಕಿದ್ದು ಫಸ್ಟ್. ಹಾಂ ಹೌದು, ಅದು ವರ್ಷ ಹಾಕಿದ್ದು. ಅದು ಇವ್ರು ಸೇವ್ ರಿಪ್ಲೈಸ್ ಅಲ್ಲಿ ವರ್ಷ ಕಾವೇರಿ ಔಟ್ಫಿಟ್ ಅಂತಾನೆ ಮಾಡಿಟ್ಕೊಂಡಿದ್ದೆ. ಕ್ಯಾಟ್ಲಾಗ್ ಸೇವ್ ರಿಪ್ಲೈಸ್ ಅಲ್ಲಿ ವರ್ಷ ಕಾವೇರಿ ಔಟ್ಫಿಟ್ ಅಂತ. ಅದು ತುಂಬಾ ಜನ ಆ ವಿಡಿಯೋನ ಸೇವ್ ಮಾಡಿದ್ದಾರೆ. ತುಂಬಾ ಜನ ರಿಪೀಟ್ ಮಾಡಿದ್ದಾರೆ, ಅಂದ್ರೆ ಅದನ್ನ ಇಮಿಟೇಟ್ ಮಾಡಿದ್ದಾರೆ. ಹೌದು, ಆಕ್ಚುಲಿ ನಾನು ನೋಡಿದ್ದೀನಿ ಅದನ್ನ. ಈ ಡ್ರೆಸ್ ಎಲ್ಲ ನೋಡಿ ಮತ್ತೆ ಹೌದು ನಾನು ತುಂಬಾ ಇಮಿಟೇಟ್ ಮಾಡಿದ್ದಾರೆ. ಅಂದ್ರೆ ಎಸ್ಪೆಷಲಿ ಬ್ಲಾಕ್ ಅಲ್ಲಿ ಗೊತ್ತಾಗುತ್ತಲ್ಲ ನಮಗೆ ಡಿಸೈನರ್ಸ್ಗೆ ಇಮಿಟೇಟ್ ಮಾಡಿ. ನಿಧಿ ಗೌಡ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು. ಹಾಯ್ ವರ್ಸ್, ಒನ್ಸ್ ಅಗೇನ್ ಹಾಯ್ 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 ಹಾಯ್. ಸೊ ಏನು ಈ ಕಡೆ ನಿಮ್ಮ ಆಗಮನ? ಒಂದು ಚೂರಲ್ಲ ಒಂದು ದೊಡ್ಡ ಕೆಲಸನೇ ಇತ್ತು, ಅದಕ್ಕೋಸ್ಕರ ಬಂದಿದೆ. ಈಗ ಎಲ್ಲ ಸೆಟ್ ಆಯಿತು. ಅಕ್ಕ ನನಗೆ ತುಂಬ ಚೆನ್ನಾಗಿ ಎಕ್ಸ್ಪ್ಲೇನ್ ಮಾಡಿದ್ರು, ಏನೇನು ತೊಗೋಬೇಕು, ಏನೇನು ಮಾಡಬೇಕು, ಏನೇನೆಲ್ಲ ಅಂತಲ್ಲ. ತುಂಬ ಚೆನ್ನಾಗಿ ಎಕ್ಸ್ಪ್ಲೇನ್ ಮಾಡಿದ್ರೆ. ವರ್ಷ ಏನದು ಮುಖದಲ್ಲಿ ಗ್ಲೋ? ಅದು ಹಾಗೆ. ಸೊ ನೈಸ್ ಟು ಹ್ಯಾವ್ ಯು. ಅಂಡ್ ಎಷ್ಟು ಮತ್ತೆ 2 months ಆದ್ಮೇಲೆ ಮೀಟ್ ಆಗಿದ್ದಲ್ಲ. ಆ್ಯಕ್ಚುಲಿ ನಾನು ಅಕ್ಕ ಆಲ್ಮೋಸ್ಟ್ ಒಂದು 7-8 years ಆಯಿತು, ಅವಾಗಿಂದನೋ ಪರಿಚಯ. ಆ್ಯಂಡ್ ಈಗ ಐ ಆಮ್ ವೆರಿ ಹ್ಯಾಪಿ ದಟ್ ಶಿ ಈಸ್ ಎಕ್ಸ್ಪ್ಲೇನಿಂಗ್ ಮೀ ಅಬೌಟ್ ಆಲ್ ದಿಸ್ ಥಿಂಗ್ಸ್. ಅದರಲ್ಲೂ ಮ್ಯೂಟ್ ಆಯ್ತಾ. ಸೊ ಐ ಆಮ್ ರಿಯಲಿ ಹ್ಯಾಪಿ ಅದು ಅವ್ರ ಜೊತೆ ವರ್ಕ್ ಮಾಡ್ತಿರೋದು. ಥ್ಯಾಂಕ್ ಯು. ಆಗ ಟಿಕ್ಟಾಕ್ ಟೈಮಲ್ಲಿ ಲೈಕ್ ನಾನೇ ಫಸ್ಟ್ ಆಫ್ ಆಲ್ ಕಿಡ್ ಆಗಿದ್ದೆ. ನಂಗೆಂತ ಕಿಡ್, ಐ ವಾಸ್ 16 years. ಮೇಬಿ 16 years ಇದ್ದೆ, 17 ಇದ್ದೆ. ವಿಚ್ ಇಸ್ ಐ ವಾಸ್ ಅರೌಂಡ್ ಹೌದು 16-17 ಇದ್ದೆ. ಅಕ್ಕ ಏಜ್ ರಿವೀಲ್ ಮಾಡ್ತಿಲ್ಲ ನೋಡಿದ್ರೆ, ಕಳ್ಳಿ ಮೇಬಿ ಅಂದ್ಬಿಟ್ಟು ಹಂಗೆ ಹೋಗ್ಬಿಟ್ರು. ಹೇಳಿದ್ನಲ್ಲ ಅವಾಗಲೇ, ಏನ್ ಹೇಳ್ಬೇಕು ಏನ್ ಹೇಳ್ಬಾರ್ದು ಅಂತ. ನಾನು ಅಷ್ಟೇ, ಈವನ್ ಐ ಆಮ್ ಟೇಕಿಂಗ್ ಟಿಪ್ಸ್ ಫ್ರಮ್ ವರ್ಷ. ಹೆಂಗ್ ಯೂಟ್ಯೂಬ್ ಅಲ್ಲಿ ಏನೇನ್ ಮಾಡ್ಬೇಕು, ವರ್ಷ ಏನ್ ಮಾತಾಡ್ಬೇಕು, ಹೆಂಗಿರ್ಬೇಕು. ನಿಜ ಹೇಳ್ಬೇಕು ಅಂದ್ರೆ ನಂಗೆ ಡೈಲಿ ವ್ಲಾಗ್ಸ್ ಅಲ್ಲಿ ಏನೇನ್ ತೋರಿಸ್ಬೇಕು ಏನೇನ್ ಅಂತ ಗೊತ್ತಾಗಲ್ಲ. ಬಿಕಾಸ್ ವಿ ಆರ್ ಫೀಮೇಲ್ ಕ್ರಿಯೇಟರ್ಸ್ ಆಯ್ತಾ. ಸೊ ಫೀಮೇಲ್ ಕ್ರಿಯೇಟರ್ಸ್ಗೆ ಡೈಲಿ ಬೇರೆ ಬೇರೆ ತರನೇ ಕೆಲಸ, ಒಂದೇ ತರ ಇರಲ್ಲ. ಸೊ ವಿ ಟು ಅಂದ್ರೆ ಮನೇಲಿ ಬಿಸ್ನೆಸ್ ಅಲ್ಲ, ಎಕ್ಸಾಕ್ಟ್ಲಿ ಮಾಡಕ್ಕಾಗಲ್ಲ. ಸೊ ಅದ್ರ ಮೇಲೆ ಕಾನ್ಸಂಟ್ರೇಟ್ ಮಾಡ್ಕೊಂಡು ಇದ್ ಮಾಡ್ಬೇಕಾಗುತ್ತೆ. ಅಂಡ್ ಅಕ್ಕ
ಡೂಯಿಂಗ್ ವೆಲ್. ಈಗ ಸ್ಟಾರ್ಟ್ ಮಾಡಿದ್ದಾರೆ ಆ್ಯಂಡ್ ಆಲ್ ದಿ ಬೆಸ್ಟ್. ಥ್ಯಾಂಕ್ಸ್ ವರ್ಷ. ಥ್ಯಾಂಕ್ ಯು. ಸೊ ಎಲ್ಲ ನನ್ನ ಯೂಟ್ಯೂಬರ್ಸ್ಗೂ ಒಂದು ಹಾಯ್ ಹೇಳ್ಬಿಡು. ಹಾಯ್. ಆ್ಯಂಡ್ ಸರ್ಪ್ರೈಸ್ ಇರುತ್ತೆ, ನೀವು ಈ ವ್ಲಾಗಲ್ಲಿ ನೋಡಿ. ಈ ವ್ಲಾಗಲ್ಲಿ ಇಲ್ಲ, ಇನ್ನು ನೆಕ್ಸ್ಟ್ ಬರೋಂಥ ವ್ಲಾಗಲ್ಲಿ. ಹಾಗಿದ್ರೆ ಥ್ಯಾಂಕ್ ಯು. ಲವ್ ಲವ್, ಬೈ ಬೈ. ಬಾ. You haven't met her? No. Vlogging session. Vlogging ನಾನು session. ಹೇಳಿದ್ರೆ ನೀಟಾಗಿ ಬರ್ತಿದ್ದೀನಿ. ಅಯ್ಯೋ ಎವ್ರಿಬಡಿ ಎಲ್ಸ್ ವುಡ್ ಹ್ಯಾವ್. ನೀನೇನು ಇಲ್ಲೆಲ್ಲ ನೋಡ್ತಿದ್ಯಾ ಸಿರಿ? ನೀನು ಇಲ್ಲಿರೋದು ಕ್ಯಾಮ್ರಾ. ನಾನು ಇಲ್ಲನ್ನು ನೋಡ್ತಾ ಇದ್ದೀನಿ. ಹ್ಯಾಪಿ ಗುರು ಪೌರ್ಣಿಮಾ. ಹ್ಯಾಪಿ ಗುರು ಪೌರ್ಣಿಮಾ. ಅಲ್ಲದೆ ಗರ್ಲ್ ಫ್ರೆಂಡ್ಸ್ ಡೇ ಅಂತ ಏನೋ ಶನಿವಾರ. ಸೊ ಗಿಫ್ಟ್ ಮೀ ಸಮಥಿಂಗ್, ಗಿವ್ ಮೀ ಸಮಥಿಂಗ್. ಡೂ ಅ ನೈಸ್ ಬಿರಿಯಾನಿ ಅಂಡ್ ಗಿವ್ ಮೀ. ಓಕೆ ಡನ್. ಅಷ್ಟೇ ತಾನೆ. ಅಷ್ಟೇ. ಡನ್. ಯಾರು ಬರ್ತಾ ಇದ್ದಾರೆ ಹೇಳು ಇವಾಗ? ಶ್ರೇಯಸ್. ನೋ. ಗೆಸ್ ಹೂಸ್ ಕಮಿಂಗ್. ಪುನೀತು ಮಠ ಮಧ್ಯಾಹ್ನ, ವೀಕ್ ಡೇ, ಮಿಡ್ ಡೇ. ಭವ್ಯ. ಹೂ ಎಲ್ಸ್? ವರ್ಷ. ನೋ. ವರ್ಷ ಕೇಮ್ ಆ್ಯಂಡ್ ಲೆಫ್ಟ್. ಆ್ಯಕ್ಚುಲಿ ನೀನು ಹೇಳಿದೆ ದಿವ್ಯಾ. ದಿವ್ಯಾ ಇಸ್ ಕಮಿಂಗ್. ಅವಲೇನು ಹೇಳಿದ್ನಲ್ಲ. ದಿವ್ಯಾ ಜೊತೆ ಹೇಮಂತ್ ಇಸ್ ಕಮಿಂಗ್. ಓಕೆ. ಐ ಥಿಂಕ್ ಅವರೇ ವೇಟಿಂಗ್ ಸರ್. ನಾನೇ ಬಂದ್ಬಿಟ್ಟೆ ಅಂತೆ. ಅಯ್ಯೋ ಅವ್ರು ಹೆಂಗ್ ತೋರಿಸಿದ್ರಿ ನೀವು? ನಾನು ಹೋಗಿ ಇವತ್ತು ಈ ಜ್ವರ ಇಟ್ಕೊಂಡು ಪ್ರಾಕ್ಟೀಸ್ ಮಾಡಬೇಕು. ಏ ಅದು ವ್ಲಾಗ್ ಚೆನ್ನಾಗಿತ್ತು, ಶಾಪಿಂಗು. ನೀನು ಸಿರಿನ್ ಕರ್ಕೊಬರ್ಬೇಕಿತ್ತು ನಿನ್ನ ಬದಲು ಅಂತೆ. ಪಾಪ ಯಾವ್ದಕ್ಕೂ ಪೇರ್ ಮಾಡ್ತಿದ್ದಾನೆ ಅದಕ್ಕೆ. ವೆರಿ ಸ್ಟ್ರೆಸ್. Gone to office. I'll call him, wait. Call. Oh, you're doing ulta only. Hello? Yes. ಕುಳ್ಳ ಎಷ್ಟೊತ್ತಿಗೆ ಬರ್ತೀಯಾ? ಲೇಟ್ ಆಗುತ್ತೆ ಸಿಗವ್ರೆ. ಏನಕ್ಕೆ? ನಾನು ಆಫೀಸಲ್ಲಿ ಇದ್ದೀನಿ ನಾನು. ವಾಟ್ ಟೈಮ್ ಡಿಡ್ ಯು ಗೋ? ಐ ವೆಂಟ್ ಅಟ್ ಮನೆಯಿಂದ ಹೊರಟಿದ್ದು 8:30. ರೀಚ್ ಆಗಿದ್ದು 10 ಗಂಟೆ. ಅಷ್ಟೊತ್ತು? ವೈ ಯೂಶಲಿ ಯು ಕಮ್ ಬ್ಯಾಕ್ ಅಟ್ 3 o'clock ನೋ? 3 o'clock ಇಲ್ಲಿಂದ ಹೊರಡ್ತಾರೆ. I think he's maintaining some other branch. ಕೋರಮಂಗಲ ಬ್ರಾಂಚ್. ಕೋರಮಂಗಲ ಬ್ರಾಂಚ್ ಮೇಂಟೈನ್ ಮಾಡ್ತಿದ್ದಾನೆ ಅಂತ ನಂಗೆ ಯಾಕೋ ಡೌಟ್ ಹೊಡಿತಾ ಇದೆ. ಹೌದೌದು. ನಾಗರ್ಬಾವಿ ಬ್ರಾಂಚ್. ನಾಗರ್ ಬ್ರಾಂಚ್. ಎಷ್ಟು ಮುಂಚೆ ನೀನು? ನಾನು ಇನ್ನೊಂದು 1 hour ಇರ್ತೀನಿ. Who gave this rose bouquet to Nidhi? ಯಾವ ರೋಸ್ ಬುಕ್ಕೆ? ರೋಸ್ ಬೊಕ್ಕೆ ಒಂದಿಲ್ಲೇ ಸ್ಟೂಡೆಂಟ್ ಅಂತೆ. ಓಕೆ ಬಾಯ್ ಕುಳ್ಳ. ಬಾಯ್. ಸರ್ಪ್ರೈಸ್ ಮದರ್ಸ್ ಫಾದರ್ಸ್. ಹಾಯ್ ದೇವ್ಯಾ. ಹಾಯ್ ಹೇಮಂತ್. ಹಾಯ್. ನನಗೆ ಇವಾಗ ನನ್ಗೆ ಇವಾಗ ಗೆಸ್ ಹೂಸ್ ಕಮಿಂಗ್ ಅಂತ ಹೇಳಿದ್ರು. ನಾನು ಹೇಳ್ದೆ ಭವ್ಯ ದಿವ್ಯಾ ಇರ್ಬೋದು ಅಂತ. ನಾನು ಭವ್ಯ ದಿವ್ಯಾ ಅಲ್ಲ, ಸುಂದರವಾದ ಹುಡುಗಿ ಅಂತ ನಾನು ಅಂದೆ. ಆಮೇಲೆ ಹಂಗಾರೆ ದಿವ್ಯಾ ಅಂದೆ ಅಂತ ಅಂದ್ರು. ನೋಡಿ ಇದು ನಿಮ್ಮ ಹೆಂಡ್ತಿನ ಬಾರ್ಡರ್ ಅಲ್ಲಿ ಹಾಕೊಂಡಂಗಿರುತ್ತೆ. ಇದು ಹೆಂಡ್ತಿನ ಬಾರ್ಡರ್ ಅಲ್ಲಿ ಹಾಕೊಂಡಂಗಿರುತ್ತೆ. ನೀನ್ ಇದಕ್ಕೆ ಏನಾದ್ರು ಹೇಳ್ಬೇಕು ಕೌಂಟ್ರು ಸಿರಿ. ನಂಗಂತೂ ಶ್ರೇಯಸ್ ಇಲ್ವಲ್ಲ, ಶ್ರೇಯಸ್ ಜಾಗ ಫಿಲ್ ಮಾಡ್ತಾ ಇದೀನಿ. ಬೇಡ, ನಂಗೆ ನಿಧಿ ಮಾತ್ರ ಸಾಕು, ಶ್ರೇಯಸ್ ಬೇಡ ಇಲ್ಲಿ ನಂಗೆ ಇವಾಗ. ನೋಡಿ ಇದು ಬೇಕಂದ್ರೆ ಇದು ಓಕೆ, ಅದಂದ್ರೆ ಅದು ಓಕೆ. ಎನಿಥಿಂಗ್ ಪ್ರಕಾರ ಯಾವ್ದು ಬೆಟರ್? ನನ್ನ ಪ್ರಕಾರ ಇದು ಸ್ವಲ್ಪ ಫ್ರೆಶ್ ಆಗಿದೆ. ಇದು ನಾವು 2-3 ಕ್ಲೈಂಟ್ಸಿಗೆ ಮಾಡಿದ್ದೀವಿ. ಇದು ಆಫ್ಕೋರ್ಸ್ ಸ್ವಲ್ಪ ಏನಾದ್ರು ಮಾಡಿರೋದಿದು. ಹೌದು, ಸ್ವಲ್ಪ ಟ್ಯಾಕಿ ಅನ್ಸುತ್ತೆ. ಹೌದು. ವಿಜಯ್ ದೇವರಕೊಂಡ ಹಾಕೊಂಡು ಹಂಗ ಹಾಕ್ಬಿಡು. ಟಿಪ್ಪಲ್ ಮಾತ್ರ ಸ್ವಲ್ಪ 6 ಪ್ಯಾಕ್ಸ್ ಇಲ್ಲ. ಇದು ಬೆಟರ್. ಫ್ಯಾಮಿಲಿ ಪ್ಯಾಕ್ ಬಂದ್ಬಿಟ್ಟಿದೆ ಈಗ ಜಂಗ್ ತಿಂದು. ಪಾಪ ನಾನ್ ಪಾಪ ಅಂತ ಹೇಳಿ ಇಲ್ಲಿ ನಾನು ಈ ತರ ಒಂದ್ ಪರ್ಸನ್ ನ ಬೇರ್ ಮಾಡ್ತಿದ್ದೀನಿ. ಬೇರ್ ಮಾಡ್ತಾ ಇದೀಯಾ?
ಹಂಗೆ ಇದನ್ನೆಲ್ಲ ಹೇಳಕ್ಕಾಗಲ್ಲ ಸೀಕ್ರೆಟ್. ಎಲ್ಲಾರ್ಗು ಗೊತ್ತು ಯಾರ್ಯಾರನ್ನ ಫೇಸ್ ಇದೆ ಅಷ್ಟೇ. ಹಿ ಇಸ್ ನಾಟ್ ಇನ್ನೋಸೆಂಟ್. ನಿಮ್ಗೆ ಯಾರಿಗೂ ನಿಂದು ಇನ್ನಸೆಂಟ್ ಫೇಸು ಇಲ್ಲ, ಇನ್ನಸೆಂಟ್ ಬಿಹೇವಿಯರ್ ಇಲ್ಲಲ್ಲ. ಶಿವನೇ ದೇವ್ರೇ, ಕಣ್ಣಲ್ಲಿ ಇನ್ನ ಏನೇನ್ ನೋಡ್ಬೇಕು. ಬ್ಯಾನರ್ ನಮ್ಮ ಮದ್ವೆಲ್ ಹಾಕ್ಸಿದ್ರಲ್ಲ ನಿತ್ಯಾನಂದ, ಎಲ್ರಿಗೂ ವೆಲ್ಕಮ್. ಬಟ್ಟೆ ಮೇಲೆ ಜಾಗ ಇಲ್ವಲ್ಲ. There is Sangeet planning happening. Can you please show interest in dance practice? When? Nidhi is taken in charge. ಸೆಪ್ಟೆಂಬರ್ ಅಲ್ಲೇ ಅದೇ ಮದ್ವೆ ಒಂದ್ ವಾರ 10 ದಿನ. She has taken my in charge. I mean Initiative. ನಾವು ಸಾಂಗ್ ಸೆಲೆಕ್ಟ್ ಮಾಡ್ತಾ ಇದ್ವಿ. ಹೌದಾ, ನೀವು ಡ್ಯಾನ್ಸ್ ಮಾಡ್ತೀರಾ? ಅದೇ ಇಬ್ರು ಸುಂಟರ ಗಾಡಿ. ಹೌದಾ, ಇವ್ರು ಸೆಲೆಕ್ಟ್ ಮಾಡಿ ಫಸ್ಟ್ ಸಾಂಗ್. Bye. ನನ್ನ ಡ್ರಾಯಿಂಗ್ ಮಾಡ್ತಾ ಇದ್ವಿ. ಇಲ್ಲ ಡ್ರೆಸ್. ನೀನ್ ಇಷ್ಟ ಸಣ್ಣಕ್ಕಿದ್ದೀರಾ ಅಂತ ನಿಮ್ಗೆ ಹೆಂಗ್ ಅನ್ಸುತ್ತೆ? ನೀನೇನ್ ಶಿಲ್ಪಾ ಶೆಟ್ಟಿ ತರ ಇದೆಯಾ? ಅಲೋ, ಇದೇ ತರ ಕ್ವಶನ್ಗಳೇ ನಂಗೂ ಬರೋದು ಅಲ್ಲಿ. ಸ್ವಲ್ಪ ಸರಿಯಾಗಿ ತೋರಿಸು. शेरवानी है मास्टर, ये शेरवानी जैसा है. फोटो दिखा दूं? हाँ. 1 मिनट रुकिए, पहले फोटो दिखा देती हूँ. शेरवानी कुछ Normal शेरवानी टॉप है, ठीक है. ಕಾಲರ್ ನಿಮ್ಮ ಆರ್ಡರ್ ಇಲ್ಲಿಗೆ ಸಂಪೂರ್ಣವಾಯಿತು. ಆರ್ಡರ್ ಕೊಡುವುದು ಇಲ್ಲಿಗೆ ಸಂಪೂರ್ಣವಾಯಿತು. ಸಂಪೂರ್ಣಂ ಶತಮಾನವನ್ನು ಅವ್ರ ಹತ್ರ ಇದೆಲ್ಲ ಏನು ಸೀರೆನೇ ಇಲ್ದಿರ ಬ್ಲೌಸ್ ಮಾಡಿಸಿರೋದು. ಅಂದರೆ ಈ ಬ್ಲೌಸ್ ಮಾಡಿಸ್ಬೇಕು, ಕೆಲವೊಂದು ಕ್ಯಾಟ್ಲಾಗ್ ಪೀಸಸ್ ಎಲ್ಲ ಮಾಡಿಸ್ಬೇಕು. ನಾಟ್ ಜಸ್ಟ್ ದಿಸ್, ಸೋ ಮೆನಿ ಬ್ರೈಡಲ್ ಬ್ಲೌಸಸ್ ಇಫ್ ಯು ಸಿ ಆಲ್ ದೀಸ್ ಆರ್ ಡನ್ ವಿತೌಟ್ ಕೀಪಿಂಗ್ ಎನಿ ಸಾರಿ. ಏನೋ ಒಂದು ಸಾರಿ ಇದೆ ಅದಕ್ಕೆ ಮ್ಯಾಚ್ ಮಾಡಬೇಕು ಅಂತ ಅಂದ್ಕೊಂಡು ಮಾಡಿರೋದಲ್ಲ. ಯಾಕೆ ಅಂತಂದರೆ ಯಾವ ಕಲರ್ ಮೇಲೆ ಯಾವ ಕಾಂಟ್ರಾಸ್ಟ್ ಚೆನ್ನಾಗಿ ಕೂತ್ಕೊಳ್ಳುತ್ತೆ ಅಂತ ಅರ್ಥ ಮಾಡ್ಕೊಂಡು ಮಾಡಿರೋದು, ಅಥವಾ ಕಾಮನ್ ಕಾಂಬಿನೇಷನ್ಸ್ ಯಾವ್ದು ಬರುತ್ತೆ ಅಂತ ಅರ್ಥ ಮಾಡ್ಕೊಂಡು ಮಾಡಿರೋದು. ಲೈಕ್ ಹೌ ಪಿಂಕ್ಗೆ ಗ್ರೀನ್, ಪಿಂಕ್ ಮೇಲೆ ಯಾವ ಕಲರ್ ಇದು ಕಾಣುತ್ತೆ ಆ್ಯಸ್ ಅ ಟ್ರೆಡಿಷನಲ್ ಗ್ರೀನ್, ಎನಿ ಅದರ್ ಕಲರ್. ಸೊ ಒನ್ ಲಾಸ್ಟ್ ಟೈಮ್ ಎಲ್ರಿಗೂ ಬಾಯ್. ಥ್ಯಾಂಕ್ ಯು ಸೋ ಮಚ್ ಫಾರ್ ಟ್ರಸ್ಟಿಂಗ್ ಇನ್ ಅಸ್. ಮನಿ ಮೇಕಿಂಗ್ ಥರ ಬೇಡ, ಎಥಿಕ್ಸ್ ಇರಲಿ. ಆ್ಯಂಡ್ ಎಲ್ಲ ಕ್ಲೈಂಟ್ಸ್ಗೂ ದೆಲ್ ಬಿ ಟ್ರಸ್ಟಿಂಗ್ ಯು ಆನ್ ದೇರ್ ಬಿಗ್ ಡೇ. ಸೊ ಒಂದೇ ಸಲ ಆಗೋದು ಅನ್ನೋದು ಒಂದು ಬರುತ್ತೆ. ಎಲ್ಲರೂ ಹೆಣ್ಮಕ್ಳೇ ಇರೋದ್ರಿಂದ ಹೇಳ್ತಾ ಇದ್ದೀನಿ. ಒನ್ ಮೋರ್ ಥಿಂಗ್ ದಟ್ ಫಾರ್ ಎವ್ರಿ ವಿಮೆನ್ನು ಟು ಬಿ ಫಿನಾನ್ಷಿಯಲಿ ಇಂಡಿಪೆಂಡೆಂಟ್ ವೆರಿ 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 ಇಂಪಾರ್ಟೆಂಟ್. ವಿಶ್ ಯು ಗೈಸ್ ಆಲ್ ದ ವೆರಿ 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 ಬೆಸ್ಟ್. ಏನೇನು ಕಲ್ತ್ಕೊಂಡಿದ್ದೀರಾ ಪ್ಲೀಸ್ ಸ್ಟಾರ್ಟ್ ಇಂಪ್ಲಿಮೆಂಟಿಂಗ್ ಆಲ್ಸೋ. ಇಂಪ್ಲಿಮೆಂಟ್ ಮಾಡಿದ್ಮೇಲೆ ಡೌಟ್ಸ್ಗಳು ಬರುತ್ತೆ, ಕಾಲ್ ಮಾಡಿ. ಏನೇ ಡೌಟ್ಸ್ ಇದ್ರೂ ಐ ಬಿ ಹ್ಯಾಪಿ ಟು ಕ್ಲಿಯರ್. ಓಕೆ, ಥ್ಯಾಂಕ್ ಯು. ಥ್ಯಾಂಕ್ಸ್ ಟು ಆಲ್ ಆಫ್ ಯು. ವೆರಿ ನೈಸ್, ವೆರಿ ನೈಸ್. ತುಂಬ ಚೆನ್ನಾಗಿ ಬಂದಿದೆ. ಅವ್ರದ್ದು ಎಂಬಲಿಷ್ಮೆಂಟ್ ಎದ್ದು ಕಾಣ್ತಿದೆಯಲ್ಲ ನೋಡಿ, ವೈಟ್ ಮೇಲೆ ಮಾಡಿದಾಗ ಎಷ್ಟು ಎದ್ದು ಕಾಣಿಸ್ತಿದೆ. ಮಚ್ ಫಾರ್ ದಿಸ್ ಮೀನ್ಸ್ ಅ ಲಾಟ್. ಆ್ಯಂಡ್ ಮತ್ತೊಂದ್ಸಲ ವಿಶ್ ಯು ಆಲ್ ದ ಬೆಸ್ಟ್ ಗೈಸ್. ಸೊ ಚೆನ್ನಾಗಿ ಮಾಡಿ, ಏನೋ ಒಂದು ಮಾಡಿ ಅಟ್ಲೀಸ್ಟ್. ಓಕೆ, ಐಲ್ ಕಟ್. ಸಕ್ಸಸ್ಫುಲಿ ಒಂದು ಬ್ಯಾಚ್ ಕಂಪ್ಲೀಟ್ ಮಾಡಿದ್ದೀರಾ, ಧೈರ್ಯ ಮಾಡಿ. ಹಾಂ ಬನ್ನಿ. ನಂಗೆ ಬೇಡ, ನಂಗೆ ಕೇಕ್ ತಿನ್ನಲ್ಲ, ಅದಕ್ಕೆ ನಿಮಗೆ ಕೊಟ್ಟೆ. ಕೊಡಿ. ನೀವು ಮಾಡಿದ್ರಾ? ಇಲ್ಲ. ಓ, ಮಾಡಿಸಿದ್ರಾ? ಓಕೆ ಓಕೆ, ವೆರಿ ನೈಸ್. ಸೊ ಸ್ವೀಟ್ ಆಫ್ ಯು. ಥ್ಯಾಂಕ್ ಯು ಸೊ ಮಚ್. ನನಗೆ ಗೊತ್ತಿಲ್ಲ ಮ್ಯಾಮ್, ಫಸ್ಟ್ ಇಂದನೂ ಹಂಗೆ ಲೈಕ್ ನಾನು ಮೊದ್ಲಿಂದನೂ ನೋಡ್ಕೊಂಡ್ ಬಂದಿದ್ದೀನಲ್ಲ. ಐ ವಾಸ್ ಹ್ಯಾವಿಂಗ್ ಒನ್ ಡ್ರೀಮ್ ದಟ್ ನಿಮ್ಮ ಹತ್ರ ಫ್ಯಾಷನ್ ಡಿಸೈನಿಂಗ್ ಕಲಿಬೇಕು ಅಂತ. ಲಾಸ್ಟ್ ಡೇ ಚಿಕ್ಕದಾಗಿ ನಮ್ಮ ಕಡೆಯಿಂದ. ಐ ಹೋಪ್ ಯು ಆರ್ ಸ್ಯಾಟಿಸ್ಫೈಡ್.
ಸ್ಯಾಟಿಸ್ಫೈಡ್ ಅಲ್ಲ ಮ್ಯಾಮ್. ಎಷ್ಟೋ ಸತಿ ಹೇಳಿದ್ದೀನಿ ನಾನು ಅವಳ ಹತ್ರ ಎಲ್ಲ, ಲೈಕ್ ಮ್ಯಾಮ್ ಹತ್ರ ಬಂದಿದ್ದು ಎಷ್ಟು ತಿಳ್ಕೊಂತೀವಲ್ಲ ಅದಕ್ಕಿಂತ ಜಾಸ್ತಿ ಒಂದು ಬೊಟಿಗೆ ಏನ್ ಬೇಕು ಅದೆಲ್ಲ ಐ ಗಾಟ್ ಇಟ್ ಮ್ಯಾಮ್. ಫ್ಯೂಚರ್ ಅಲ್ಲಿ ಐ ವಿಲ್. ಥ್ಯಾಂಕ್ ಯು ಫಾರ್ ಚೂಸಿಂಗ್ ಅಸ್. ನಾವು ನಿಮಗೆ ಥ್ಯಾಂಕ್ಸ್ ಹೇಳ್ಬೇಕು, ನಮ್ಮನ್ನು ಚೂಸ್ ಮಾಡ್ಕೊಂಡು ಬರ್ತೀವಿ. ಈಗಲ್ಲ ಮ್ಯಾಮ್, ನೀವು ಡಿಸೈನಿಂಗ್ ಸ್ಟಾರ್ಟ್ ಮಾಡೋಕ್ಕಿಂತ ಮುಂಚೆ ರೀಲ್ಸೇ ಮಾಡ್ತಿದ್ರಿ ನೋಡಿ. ಆಗಿಂದ ಟಿಕ್ಟಾಕ್ ಅಲ್ಲೆಲ್ಲ ನೋಡಿ ಎಷ್ಟೋ ಸತಿ ಜೊತೆ ಲಿಮಿಟೆಡ್ ಮಾಡ್ಕೊಂಡು ಮಾಡಿದ್ದೀನಿ ಮ್ಯಾಮ್. ಕೊಲಾಜ್ ವಿಡಿಯೋ ತರ ಬಟ್ ಪೋಸ್ಟ್ ಮಾಡ್ತಿದ್ದಿಲ್ಲ ನಾನು. ಬಟ್ ಐ ವಾಸ್ ಡೂಯಿಂಗ್ ಅಂಡ್ ಕೀಪಿಂಗ್ ವಿತ್ ಮೀ ಮ್ಯಾಮ್. ಸೊ ಸ್ವೀಟ್. ಥ್ಯಾಂಕ್ ಯು ಮ್ಯಾಮ್. ಥ್ಯಾಂಕ್ ಯು. See you, bye guys. ಏನೇ ಇದ್ರು ಕಾಲ್ ಮಾಡಿ. Thank you. Bye bye. Thank you so much. ಕಲ್ಸಿದ್ದಕ್ಕೆ ನಿಮ್ಗೆ ಸ್ಯಾಟಿಸ್ಫೈಡ್ ಆಯ್ತಾ? ಅದ್ರ ಕ್ರೇಜಿ ಅಷ್ಟೇ ಖುಷಿ ನಮಗೆ. ಸ್ಯಾಟಿಸ್ಫೈಡ್ ಅದೇ ಖುಷಿ. ಅದ್ರ ಕ್ರೇಜಿ ಆಗಿತ್ತು. ಅಂದ್ರೆ ನನಗೆ ಸ್ಟಿಚಿಂಗ್ ಜಾಸ್ತಿ ಇಷ್ಟ ಇತ್ತು. ಬಟ್ ನಮ್ಮ ಮನೆಯಲ್ಲ ನನ್ನ ಫೀಲ್ಡ್ ಬೇರೆ, ಮೆಡಿಕಲ್ ಫೀಲ್ಡ್, ಇದು ಬಿಟ್ಟು ಹೋಗ್ತೀಯಾ ಅಂತ ನಾನು. ಬಟ್ ಏನೋ ಒಂದು ಇಂಟ್ರೆಸ್ಟ್ ಮೇಲೆ ಅದೊಂದು ಫ್ಯಾಷನ್ ಡಿಸೈನಿಂಗ್ ಅಂದ್ರೆ ಎಲ್ಲರೂ ಸ್ಟಿಚಿಂಗ್ ಅನ್ಕೊಂತಾರೆ. ಈಗ ನಾನು ನೋಡಿ ನನ್ನ ಹಸ್ಬೆಂಡ್ ಅವರು ಕಲಿಬೇಕು ಅಂತಿದ್ರು. ನಾನು ಹೇಳ್ಕೊತಿದ್ ಕಡೆ ಅಂತ ಅವರು ಅಂತಿದ್ದಾರೆ ಈಗ. ಇದು ಬರುತ್ತಲ್ವಾ? ಯಾ ಮಾಡ್ಬೋದು. ಬಟ್ ಏನಂದ್ರೆ ಮ್ಯಾಮ್ ಇದು ಪೂರ್ತಿ ಬ್ರೊಕೇಡ್ ಇದೆ. ಸೊ ಈ ತರ ಬೇಡವಾ? ನಿಮಗಿದು ಹಾಫ್ ಬ್ರೊಕೇಡ್ ಹಾಕಿ ಹಾಫ್ ಪ್ಲೇನ್ ಹಾಕಿದರೆ ಚೆನ್ನಾಗಿರ್ತಿತ್ತು. ಬಟ್ ಇವಾಗ ನಮ್ಗೆ ಅದು ಎಲಿವೇಟ್ ಮಾಡೋಕ್ಕೆ ಆಗಲ್ಲ. ಬೇರೆ ಏನಾದ್ರು ಟ್ರೈ ಮಾಡೋಣ. ನೀವು ಫಸ್ಟ್ ತೋರಿಸಿದ್ರಲ್ಲ ಅದು ಚೆನ್ನಾಗಿತ್ತು. ಅದಕ್ಕಲ್ವಾ? ಓಕೆ ಓಕೆ ಓಕೆ, ಐ ಥಾಟ್ ಇಟ್ಸ್ ದ ಸೇಮ್. ನೋ ಓಕೆ ಓಕೆ, ಡನ್ ಡನ್ ಡನ್. ಓಕೆ ಓಕೆ, ಅಂಡರ್ಸ್ಟ್ಯಾಂಡ್. ಆಗುತ್ತಲ್ವಾ? ಅದೊಂದು ಮಾಡ್ಬೋದು. ನಂಗೊಂದು ಸ್ವಲ್ಪ ಒಂದು 2-3 ಡೇಸ್ ಟೈಮ್ ಸಿಕ್ಕಿದ್ರೆ ಈ ಕಲರ್ಗೆ ನಾನು ಡೈ ಮಾಡಿಸ್ಬಿಟ್ಟು ಪ್ಲೇನ್ನ ಇದನ್ನು ಮಾತ್ರ ಇಲ್ಲಿ ಕೊಡ್ತೀನಿ, ಮಿಕ್ಕಿದೆಲ್ಲ ಪ್ಲೇನ್ ಇಡ್ಬೋದು. ಯಾವ್ದನ್ನ ಡೈ ಮಾಡಬೇಕು? ಈ ಕಲರ್ಗೆ ಪ್ಲೇನ್ ಪಿಂಕ್ ಡೈ ಮಾಡಬೇಕಷ್ಟೇ. ಅದೇ ಬಾಡಿ ಪ್ಲೇನ್ ಬಂದುಬಿಟ್ಟು ಬಾರ್ಡರ್ ಮಾತ್ರ ಇರೋದ್ರಲ್ಲಿ ಮಾಡ್ಬೋದು ಮ್ಯಾಮ್ ಆರಾಮಾಗಿ. ಈ ಥರ ಎಲ್ಲ ನನ್ನ ಹತ್ರ ಇರೋ ಸ್ಯಾರೀಸ್ಗಳಲ್ಲೇ ಯಾವುದಾದ್ರೂ ಇದ್ದರೆ ತೋರಿಸ್ಕೊಡ್ತೀನಿ. ಆ್ಯಂಡ್ ಲುಕ್ ಆ್ಯಟ್ ದಿಸ್, ವಾವ್, ಎಷ್ಟು ಬ್ಯೂಟಿಫುಲ್ ಆಗಿದೆ. ಇದು ಒಂದು ನನ್ನ ಕ್ಲೈಂಟ್, ರೆಗ್ಯುಲರ್ ಕ್ಲೈಂಟ್ ಶ್ರುತಿ ಅಂತ ಅಂದ್ಬಿಟ್ಟು ಅವ್ರು ತಂದ್ಕೊಟ್ರು. ಶಿ ಕುಡಂಟ್ ಕಮ್ ಆನ್ ದ ಸ್ಟೋರ್ ಇನಾಗ್ರೇಷನ್ ಅಂತ ಅಂದ್ಬಿಟ್ಟು. ಸೊ ಕ್ಯೂಟ್. ಆ್ಯಂಡ್ ಇವತ್ತಂತೂ ಸಿಕ್ಕಾಪಟ್ಟೆ ಗಿಫ್ಟ್ಸ್ಗಳು, ಮೆಮರೀಸ್, ಆ್ಯಂಡ್ ತುಂಬ ಜನ ಬಂದು ಖುಷಿಯಾಗಿ ಹೇಳಿ ಹೋದರು. ಸೊ ನಾಳೆಯಿಂದ ಹೊಸ ಬ್ಯಾಚ್ ಸ್ಟಾರ್ಟ್ ಆಗ್ತಿರುತ್ತೆ, ಹೊಸ ಮುಖಗಳು, ಹೊಸ ಪರಿಚಯ. ಆದರೆ ಇವತ್ತು ಯಾರ್ಯಾರು ಕರೆಂಟ್ ಬ್ಯಾಚಿಂದ ಇವತ್ತು ಕ್ಲಾಸಸ್ ಮುಗಿಸ್ಕೊಂಡು ಹೊರಡ್ತಾ ಇದ್ದಾರೆ, ಬೇಜಾರಾಗ್ತದೆ ಕಳಿಸ್ಕೊಡೋಕ್ಕೆ. ಇನ್ನೊಂದಷ್ಟು ದಿನ ಇರ್ಬೋದಿತ್ತಲ್ಲ ಅನ್ನೋ ಥರ ಫೀಲ್ ಆಗುತ್ತೆ. ಬಿಕಾಸ್ ಕನೆಕ್ಟೆಡ್ ಆಗಿಬಿಟ್ಟಿರ್ತೀವಿ ಆ ಥರ ಅಂತ ಅಂದ್ಬಿಟ್ಟು. ಆ್ಯಂಡ್ ಬಟ್ ಏನೂ ಮಾಡೋಕ್ಕಾಗಲ್ಲ, ಎವ್ರಿ 2 months ಒನ್ಸ್ ಹೊಸ ಬ್ಯಾಚ್ ಬಂದೇ ಬರುತ್ತೆ. ಆ್ಯಂಡ್ ಆಲ್ಸೋ ಜಸ್ಟ್ ಟು ಎವ್ರಿಬಡಿ, ಟು ಆಲ್ ಸ್ಟೂಡೆಂಟ್ಸ್, ಯಾರ್ಯಾರು ಸ್ಟಡಿ ಮಾಡ್ತಿದ್ದೀರಾ, ನಾಟ್ ಜಸ್ಟ್ ಆಂತರ್ಯ ಫ್ಯಾಷನ್ ಅಕಾಡೆಮಿ ಸ್ಟೂಡೆಂಟ್ಸಿಗೆ ಮಾತ್ರ ಅಂತ ಅಲ್ಲ, ಹೂ ಎವರ್ ಸ್ಟೂಡೆಂಟ್ಸ್ಗಳು ನೀವು ಇವಾಗ ಸ್ಟೂಡೆಂಟ್ ಆಗಿದ್ದೀರಾ. ಸೊ ಒನ್ ಥಿಂಗ್ ಫೋಕಸ್ ಮಾಡಿ, ಏನು ಓದ್ತೀರಾ ಅಲ್ವಾ, ಇಟ್ ಇಸ್ ವೆರಿ ವೆರಿ ಇಂಪಾರ್ಟೆಂಟ್. ಎಜುಕೇಷನ್ ಇರಲೇಬೇಕು. ಆ್ಯಂಡ್ ನೀವೇನೇ ಒಂದು ಕ್ಷೇತ್ರದಲ್ಲಿ ಏನಾದ್ರು ದೊಡ್ಡದಾಗಿ ಮಾಡಬೇಕು ಅಂದ್ಕೊಂಡಿದ್ರೆ ಅಂದರೆ ಅದರ ರಿಲೇಟೆಡ್ ಎಜುಕೇಷನ್ ನಿಮಗೆ ಇರಲೇಬೇಕಾಗತ್ತೆ. ಸೊ ಇಟ್ಸ್ ವೆರಿ ಇಂಪಾರ್ಟೆಂಟ್, ಇಟ್ಸ್ ಮ್ಯಾಂಡೇಟ್ರಿ. ಬರೀ ಕ್ಲಾಸಸ್, ಅಕಾಡೆಮಿ, ಮೆಂಟಾರ್ಸ್ ಮಾತ್ರ ಸಾಲಲ್ಲ ಹೇಳ್ಕೊಡೋಕ್ಕೆ, ನಿಮ್ಮ ಎಫರ್ಟ್ಸ್ ಕೂಡ ಬರ್ತಾ ಇರಬೇಕಾಗತ್ತೆ. ಎಷ್ಟೊಂದು ಸ್ಕೂಲ್ಸ್, ಕಾಲೇಜಸ್ಗಳಲ್ಲೆಲ್ಲ ನೋಡಿ ಕ್ಲಾಸಲ್ಲಿ 40-50 ಜನ ಇರ್ತಾರೆ. ಟೀಚರು ಪಾಪ ಎಲ್ರಿಗೂ ಈಕ್ವಲ್ ಆಗಿ ಚೆನ್ನಾಗಿ ಟೀಚ್ ಮಾಡ್ತಿರ್ತಾರೆ, ಎಲ್ಲ ಇರುತ್ತೆ. 40-50 ಜನದಲ್ಲಿ ಎಲ್ಲರೂ ಅಲ್ಲ, ಕೆಲವ್ರು ಮಾತ್ರ ಒಂದೊಂದು ಕ್ಷೇತ್ರಗಳಲ್ಲಿ ಚೆನ್ನಾಗಿ ಅಚೀವ್ ಮಾಡ್ತಿರ್ತಾರೆ. ಸೊ ಯಾರ್ದು ಎಫರ್ಟ್ ಇಲ್ಲಿ ಎಕ್ಸ್ಟ್ರಾ ಬರಬೇಕಾಗಿರೋದು? ಟೀಚರ್ ಏನೋ ಅವ್ರು ಕೆಲಸ ಮಾಡಿ ಮುಗಿಸಿದ್ರು, ಎಕ್ಸ್ಟ್ರಾ ಎಫರ್ಟ್ ಬರಬೇಕಾಗಿರೋದು ಸ್ಟೂಡೆಂಟ್ ಕಡೆಯಿಂದ. ಸೊ ಅದನ್ನು ಲ್ಯಾಕ್ ಮಾಡಿದ್ರೆ, ಇಫ್ ಯು ಲ್ಯಾಕ್ ದಟ್, ಸಮ್ವೇರ್ ಯು ಆರ್ ನಾಟ್ ಗೋಯಿಂಗ್ ಟು ಅಚೀವ್ ವಾಟ್ ಎವರ್ ಯು ವಾಂಟ್ ಟು ಡೂ ಇನ್ ಲೈಫ್. ಸೊ ಗಿವ್ ಯುವರ್ ಫುಲ್ಲೆಸ್ಟ್, 100% ಎಫರ್ಟ್ಸ್ ಹಾಕಿ. ಯಾವುದೇ ಒಂದು ವಿಷಯ ಆಗಲಿ 100% ಎಫರ್ಟ್ ಹಾಕಿದ್ರೇ ಬರೋದು. ಸೊ ಅದನ್ನು ಮಾಡಿ. ಆ್ಯಂಡ್ ದಟ್ಸ್ ಆಲ್. ಹೂ ಎವರ್ ಸ್ಟೂಡೆಂಟ್ಸ್ ಆರ್ ದೇರ್, wish you guys all the very best. This is what I'm wearing today.
ಸೊ ಇದ್ರ ಲಿಂಕ್ ಔಟ್ಫಿಟ್ ಲಿಂಕ್ ಹಾಕ್ತಿರ್ತೀನಿ ನಾನು. ಆ್ಯಂಡ್ ಇವಾಗ ನಮ್ಮ ಹೊಸ ಬ್ಯಾಚ್ ಸ್ಟಾರ್ಟ್ ಆಗ್ತಾ ಇದೆ ಆ್ಯಂಡ್ ಅವ್ರನ್ನೆಲ್ಲ ವೆಲ್ಕಮ್ ಮಾಡಲಿಕ್ಕೆ ದಿಸ್ ಇಸ್ ಹೌ ಐ ಹ್ಯಾವ್ ಗಾಟ್ ರೆಡಿ. ಸೊ ಬನ್ನಿ, ವಿತೌಟ್ ಎನಿ ಫರ್ದರ್ ಡಿಲೇ ಬೇಗ ಅವ್ರನ್ನ ಮೀಟ್ ಮಾಡೋಣ. ಆ್ಯಂಡ್ ಆಲ್ಸೋ ಸ್ವಲ್ಪ ಜನ ಇನ್ನೂ ಬರೋದಿದೆ, ಬಟ್ ತುಂಬ ಜನ ಆಲ್ರೆಡಿ ವೆಯ್ಟ್ ಮಾಡ್ತಾ ಇದ್ದಾರೆ. ಹಾಗಾಗಿ ಲೈಕ್ ಸ್ಟಾರ್ಟ್ ಮಾಡ್ಕೊಳ್ಳೋಣ ಅಂತ ಅಂದ್ಕೊಂಡ್ಬಿಟ್ವಿ. ಸೊ ವಿಲ್ ಸಿ, ವೆರಿ ವೆರಿ ಎಕ್ಸೈಟೆಡ್ ಟು ಮೀಟ್ ಡಿಫ್ರೆಂಟ್ ಪೀಪಲ್. ಸೊ ಇದು ಒಂದು ಟ್ರೆಡಿಷನ್ ಆಗಿಬಿಟ್ಟಿದೆ ನಮ್ಮದು. ಎಲ್ಲ ಬ್ಯಾಚ್ ಓಪನಿಂಗ್, ಸ್ಟೂಡೆಂಟ್ಸ್ ಪೋರ್ಟ್ಫೋಲಿಯೋ ಎಲ್ಲದಕ್ಕೂ ಆಲ್ಮೋಸ್ಟ್ ಬಸ್ಸುನೇ ಶೂಟ್ ಮಾಡೋದು. ಸೊ ಈ ಒಂದು ಮಹತ್ವದ ಕೆಲಸ ಮಾಡಲಿಕ್ಕೆ ಏನು ಅನ್ನಿಸ್ತದೆ ಬಸ್ಸು ನಿಮಗೆ? ಏನು ಅನ್ನಿಸ್ತಾ ಇಲ್ಲ. 10:30 ಇಂದ 11:30 ಆಗಿದೆ. ಇನ್ನೊಂದು 2 hours ಲಂಚ್ ಮುಗಿಸಿ ಒಂದು ಸ್ಟಾರ್ಟ್ ಮಾಡ್ಬೋದು. ಬಸ್ 10:30 ಅಂದರೆ 11:30 ಅಂತಾನೆ ಅರ್ಥ. ನಿಮಗೆ ಗೊತ್ತು ತಾನೆ, ಏನು ಫಸ್ಟ್ ಟೈಮಾ? ಒಂದು 30 ಬ್ಯಾಚಸ್ ಮಾಡಿದ್ದೀರಾ? ಥ್ಯಾಂಕ್ ಯು. ಬನ್ನಿ. ಹೇಗಿದ್ದೀರಾ ಎಲ್ಲರೂ? ಆಲ್ ಫೈನ್? ಎಲ್ಲರೂ ಚೆನ್ನಾಗಿದ್ದೀರಾ? ಒಂದು ಹುಡುಗ ಇದ್ದಾರೆ ಅಂದ್ರಲ್ಲ, ಆ ಹುಡುಗನ ನೋಡಕ್ಕೆ ಬಂದೆ ನಾನು. ವೇರ್ ಇಸ್ ದಟ್ ಹುಡುಗ? ಗ್ರಾಜುಯೇಟ್, ಬಟ್ ನನ್ನ ಚೈಲ್ಡ್ಹುಡ್ ಡ್ರೀಮ್ ಇದ್ದಿದ್ದು ಬಂದು IT ಪ್ರೊಫೆಷನಲ್ ಆಗಿ ವರ್ಕ್ ಮಾಡಬೇಕು ಅಂತ. ಬಟ್ ನನ್ನ ಪ್ಯಾಷನ್ ನಮ್ಮನೇಲಿ ಆ್ಯಕ್ಚುಲಿ ಮಿಷಿನ್ ಇದೆ. ಸಮಥಿಂಗ್ ಏನಾದರೂ ಟ್ರೈ ಮಾಡ್ತೀನಿ ಆರ್ ಏನಾದರೂ ಮಾಡ್ತಾ ಇರ್ತೀನಿ, ಬಟ್ ಇಲ್ಲೇ ಕಲಿಬೇಕು ಅಂತ ಇದ್ರಾಗ. ಥ್ಯಾಂಕ್ ಯು. ಆಗಿದೆ. ನನ್ನ ಚೈಲ್ಡ್ಹುಡ್ ಮೆಮೊರಿ ಬಂದು ನನ್ನ ಡ್ರೀಮ್ ಬಂದು ಫ್ಯಾಷನ್ ಡಿಸೈನಿಂಗ್ ಆಗಬೇಕು ಅಂತಲೇ, ಡಿಸೈನರ್ ಆಗಬೇಕು ಅಂತ. ಯಾಕೆ ಅಂದರೆ ನನಗೆ ಫ್ಯಾಷನ್ ಬಗ್ಗೆ ತುಂಬ ಇಂಟ್ರೆಸ್ಟ್ ಇತ್ತು. ಸೊ ನನಗೆ ಫಸ್ಟ್ ಆಫ್ ಆಲ್ ನಿಧಿ ಮ್ಯಾಮ್ ಅಂದರೆ ತುಂಬ ಇಷ್ಟ. ಮ್ಯಾಮ್ ನಾನು ಫೋನ್ ಜಾಯಿನ್ ಮಾಡಿದಾಗ ಫಸ್ಟ್ ಹೇಳಿದ್ದೆ ಅದು, ಮ್ಯಾಮ್ ಅಂದರೆ ನಂಗೆ ತುಂಬ ಇಷ್ಟ ಅಂತ. ನಿಧಿ ಮ್ಯಾಮ್ ಹತ್ರ ವರ್ಕ್ ಕಲಿಬೇಕು ಅಂತ ಇಂಟ್ರೆಸ್ಟಿಂದ ಬಂದಿದ್ದೀನಿ. ಥ್ಯಾಂಕ್ ಯು ಫಾರ್ ಚೂಸಿಂಗ್ ಅಸ್. ಥ್ಯಾಂಕ್ ಯು. ಕೇಳದೆ ಇಟ್ಬಿಟ್ಟವ್ರೆ. ಹಾಗಾಗಿ ನನಗೆ ಫಸ್ಟು ಆಸೆ ಇದ್ದಿದ್ದು ಚಿಕ್ಕ ಹುಡುಗಿಯಿಂದನೂ ಸ್ಪೋರ್ಟ್ಸಲ್ಲಿ ಏನಾದರೂ ಮಾಡಬೇಕು ಅಂತ. ಸ್ಟೇಟ್ ಲೆವೆಲ್ವರೆಗೂ ಹೋಗಿ ಮತ್ತು ಅವಾಗ ಕಾಲೇಜ್ಗಳಲ್ಲೆಲ್ಲ ನಮ್ಮನ್ನೇನು ಕೇಳಲ್ಲ, ನಾವಿದು ಅಂದರೆ ಅವರಿದ್ದಕ್ಕೆ ಸೇರಿಸೋದು, ಆ ಥರ ಆಗಿತ್ತು. ಅದಾದಮೇಲೆ ಮತ್ತು ತಿರ್ಗಿ ಅವಾಗ ಫ್ಯಾಷನ್ ಡಿಸೈನಿಂಗ್ ಮಾಡಬೇಕು ಅಂತ ಅಂದ್ಕೊಂಡಿದ್ದೆ. ಮದುವೆ ಮಾಡಿದ್ರು, ಓಮ್ ಅರೆಸ್ಟ್ ಆದ್ವಿ. ಅದಾದಮೇಲೆ ಮಕ್ಕಳು ಅದೆಲ್ಲ ಆಯಿತು. ಮತ್ತು ಅದಾದಮೇಲೆ ನಾನೇನೋ ಮತ್ತೆ ಮಾಡಬೇಕು, ಏನಾದರೂ ಮಾಡಬೇಕು, ಓನಾಗಿ ನಾನೇನೋ ದುಡಿಬೇಕು, ಆ ಥರದ್ದೆಲ್ಲ ಯೋಚನೆ ಬಂದಾಗ ಫ್ಯಾಷನ್ ಡಿಸೈನಿಂಗ್ ಮಾಡಬೇಕು ಅಂತ ಅಂದ್ಕೊಂಡಾಗ ಸುಮಾರು ಕಡೆ ನಾನು ಯೋಚನೆ ಮಾಡ್ತಾಯಿದ್ದೆ. ಬಟ್ ನನಗೆ ಇಲ್ಲೇ ಮಾಡು ಅಂತ ಹೇಳಿದ್ದು ನಮ್ಮ ಅಣ್ಣನ ಮಕ್ಕಳು ಮತ್ತು ನಮ್ಮ ಅಕ್ಕನ ಮಕ್ಕಳು. ಅವರಿಲ್ಲ ಇಲ್ಲೇ ಮಾಡು ಅಂತೇಳಿ. ಅದಾದಮೇಲೆ ನಾನು ನಿಧಿ ಮ್ಯಾಮ್ನ ಫಾಲೋ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದೆ. ಸೊ ಅವ್ರದ್ದು ಆಮೇಲೆ ಅವ್ರು ಇಷ್ಟ ಆದರು ಫಸ್ಟು. ಅದಾದಮೇಲೆ ಮತ್ತೆ ತಿರ್ಗಿ ಒಂದು 6 months ಸ್ವಲ್ಪ ಟೈಮ್ ತೊಗೊಂಡು ಇಲ್ಲಿ ಬಂದು ನೋಡಿ ಮಾಡಿ ಎಲ್ಲ ಮಾಡಿ ಪ್ರತಿಯೊಬ್ಬರು ಇದೇ ಥರ ಸ್ಟೂಡೆಂಟ್ಸ್ ಬೇರೆಯವ್ರು ಹೇಳೋದನ್ನ ಹೌದಾ ಏನೋ ಅದನ್ನೆಲ್ಲ ಮತ್ತು ಇವ್ರನ್ನ ಫಾಲೋ ಮಾಡೋಕ್ಕೆ ಸ್ಟಾರ್ಟ್ ಮಾಡಿ ಈಗ ನಾನು ಬಂದಿದ್ದೀನಿ. ವೆರಿ ಸ್ವೀಟ್. ಸೊ ಇದೆ ಹೋಮ್ ಅರೆಸ್ಟಿಂದ ಈಗ ನೈಸ್. ಸೊ ಮನೇಲೆಲ್ಲ ಸಪೋರ್ಟ್ ಮಾಡ್ತಿದ್ದಾರೆ ಮನೆಯವರು. ಮತ್ತೆ ನಮ್ಮದು ಶಿಡ್ಲಘಟ್ಟ ಆ್ಯಕ್ಚುಲಿ. ಅಲ್ಲಿಂದ ನಾವಿಲ್ಲಿ ಬಾಗ್ಲೂರು ಕ್ರಾಸಲ್ಲಿ ಸೆಟ್ಲ್ ಆಗಿರೋದು ಇಲ್ಲಿ. ಅದಾದ್ಮೇಲೆ ನಮ್ಮ ಮನೆಯವ್ರು ತುಂಬ ಸಪೋರ್ಟ್, ಏನಾದರೂ ಮಾಡು ಅನ್ನೋ ಥರನೇ. ಸೂಪರ್. ಹಾಗಾಗಿ ಆ್ಯಕ್ಚುಲಿ ನಾನು ಮೇಕಪ್ ಆರ್ಟಿಸ್ಟ್. ನಂದು ಚೈಲ್ಡ್ಹುಡ್ ಡ್ರೀಮ್ ಬಂದು ಏನಾದರೂ ಒಂದು ಐಡೆಂಟಿಟಿ ಇರಬೇಕು, ಎಲ್ಲರ ಥರ ಕಾರ್ಪೊರೇಟ್ IT ಇದು ನನಗೆ ಇಷ್ಟ ಇರಲಿಲ್ಲ. ಸೊ ಮೇಕಪ್ ಆರ್ಟಿಸ್ಟ್ ಚೂಸ್ ಮಾಡಿದೆ. ಆಫ್ಟರ್ ದಟ್ ನನಗೆ ವೈ ನಿಧಿ ಮ್ಯಾಮ್ ಅಂತ ಅಂದರೆ ನಾನು ಇವ್ರನ್ನ ಟಿಕ್ಟಾಕಲ್ಲಿದ್ದಾಗ ನಾನು ಫಾಲೋ ಮಾಡ್ತಾ ಇದ್ದೀನಿ. ಸೊ ಇವ್ರನ್ನ ಮೊದಲಿಂದ ನಾನು ಹೆಂಗೆ ಬಿಲ್ಡ್ ಆಯಿತು ಎಲ್ಲ ನೋಡ್ಕೊಂಡು ಬಂದಿದ್ದೀನಿ. ಸೊ ನನಗೆ ಲೈಕ್ ಇವಾಗ ಮೇಕಪ್ ಆರ್ಟಿಸ್ಟ್ ಅಂತಂದರೆ ಬ್ಯಾಂಗ್ಳೂರಲ್ಲಿ ಬರೋದು ಲಕ್ಷ್ಮೀ ಶೆಟ್ಟಿ, ಫ್ಯಾಷನ್ ಡಿಸೈನಿಂಗ್ ಅಂತ ಬಂದರೆ ಅಂತರ್ಯ ಸ್ಟುಡಿಯೋ. ಸೊ ಸ್ವೀಟ್. ಥ್ಯಾಂಕ್ ಯು. ನಾನು ಬೇರೆ ತಲೆಯಲ್ಲಿ ಏನು ಯೋಚನೆ ಮಾಡಿಲ್ಲ. ಇಲ್ಲ ತಿಂತೀನಿ, ಸುಧಾರಿಸ್ಕೋತಾ ಇದ್ದೀನಿ. ಇವ್ರ ಹೇರ್ ಸ್ಟೈಲ್ ಚೆನ್ನಾಗಿದೆ ಅಲ್ಲ? ತಿರುಗಿ ಚೈತ್ರ ನೋಡಿ, ಹೇರ್ ಸ್ಟೈಲ್ ಎಷ್ಟು ಚೆನ್ನಾಗಿ ಬಂದಿದೆ. ಇವ್ರು ಲಿಖಿತ ಹಾಕಿರೋದು. ಮೈ ಗಾಡ್, ದ ಡೆಡಿಕೇಶನ್ ಟು ದ ನೆಕ್ಸ್ಟ್ ಲೆವೆಲ್ ಆಫ್ ದ ಅಂಡರ್ಗ್ರೌಂಡ್ ಆಫ್ ದ ಅಪ್ಪರ್ ಲೆವೆಲ್. ಸೊ ಐ ಹೋಪ್ ಎವ್ರಿಬಡಿ ಆರ್ ಎಕ್ಸೈಟೆಡ್. ಎಲ್ಲರೂ ಒಂದ್ಸಲ ಹಾಯ್ ಹೇಳ್ಬಿಡಿ ನಮ್ಮ ವ್ಯೂವರ್ಸ್ಗೆ. ವೆರಿ ನೈಸ್. ಥ್ಯಾಂಕ್ ಯು. ಯಾರು ಸ್ಟಾಫ್ ಇದ್ದಾರಾ ನೋಡಿ ಹರ್ಷಿತಾ? ಯಾರು ಇಲ್ವಾ? ಓಕೆನಾ? Guys, the best man. 3, 2, 1, go.
All the best, guys. Thank you, ma'am. So that was it. Long week, long day ಎಲ್ಲ. ಆ್ಯಂಡ್ ಆಲ್ಸೋ ತುಂಬ ಜನ ಅಂದ್ಕೊತಿರ್ತಾರೆ ಏನು ಬರೀ ಇನ್ಫ್ಲೂಯೆನ್ಸಸ್ ಸೆಲೆಬ್ರಿಟೀಸಿಗೆ ಮಾತ್ರ ಡಿಸೈನ್ ಮಾಡೋದ ಅಂತ. ಖಂಡಿತ ಅಲ್ಲ, ಎಲ್ಲರಿಗೂ ಮಾಡ್ತಿರ್ತೀವಿ ನಾವು. ಬಟ್ ನಾನ್ ಸೆಲೆಬ್ರಿಟೀಸ್, ನಾನ್ ಇನ್ಫ್ಲೂಯೆನ್ಸರ್ಸ್ ಯಾರಿರ್ತಾರೆ, ಲೈಕ್ ಕಾಮನ್ ಪೀಪಲ್, ಲೇಮ್ಯಾನ್ ಪೀಪಲ್ ಯಾರಿರ್ತಾರೆ, ಅವರು ಕ್ಯಾಮ್ರಾ ಮುಂದೆ ಬರಲಿಕ್ಕೆ ಇಷ್ಟಪಡಲ್ಲ. ಸೊ ಹಾಗಾಗಿ ನಾವು ಕ್ಯಾಪ್ಚರ್ ಮಾಡಿ ವೀಡಿಯೋಲಿ ತೋರ್ಸೋಕ್ಕಾಗ್ತಿರಲ್ಲ. ಸಮ್ಟೈಮ್ಸ್ ವಿ ಹ್ಯಾವ್ ಟು ರೆಸ್ಪೆಕ್ಟ್ ದರ್ ಪ್ರೈವಸಿ. ಆ್ಯಂಡ್ ಯಾರಿಗಾದರೂ ಕಸ್ಟಮೈಸೇಷನ್ ಮಾಡಿಸ್ಕೊಳ್ಬೇಕು ಅಂದರೆ, ಅಥವಾ ಔಟ್ಫಿಟ್ಸ್ ರೆಂಟಲ್ಸ್ ಕೂಡ ಇರುತ್ತೆ ನಮ್ಮಲ್ಲಿ. ಸೊ ಮೇಲೆ ಅಪ್ಪರ್ ಫ್ಲೋರ್ ರೆಂಟಲ್ಸ್ ಇರುತ್ತೆ ಆ್ಯಂಡ್ ಮೇನ್ ಸ್ಟುಡಿಯೋದಲ್ಲಿ ಕಸ್ಟಮೈಸೇಷನ್ ನೋಡ್ಕೊಳ್ತಿರ್ತೀವಿ. ಸೊ ಯಾರಿಗಾದರೂ ಇಂಟ್ರೆಸ್ಟ್ ಇದ್ದಲ್ಲಿ ಯು ಗೈಸ್ ಆರ್ ಆಲ್ವೇಸ್ ವೆಲ್ಕಮ್. ಸೀನಿಯರ್ ಡಿಸೈನರ್ಸ್ ಇರ್ತಾರೆ, ಖಂಡಿತವಾಗ್ಲೂ ಆರ್ಡರ್ ತೊಗೋತಿರ್ತಾರೆ. ನಾನು ಇರ್ತೀನಿ, ಅಪಾಯಿಂಟ್ಮೆಂಟ್ ಬೇಸಿಸಲ್ಲಿ ಸಿಗ್ತಾ ಇರ್ತೀನಿ. ಆ್ಯಂಡ್ ನೆಕ್ಸ್ಟ್ ಬ್ಯಾಚ್ ಬಂದುಬಿಟ್ಟು October 12th ಸ್ಟಾರ್ಟ್ ಆಗ್ತಾ ಇದೆ. ದೋಸ್ ಆರ್ ಇಂಟ್ರೆಸ್ಟೆಡ್, ಅಡ್ಮಿಷನ್ಸ್ ಆರ್ ಓಪನ್. ಆ್ಯಂಡ್ ಅಂತ ಹೇಳ್ತಾ, ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್ ಮೈ ಯೂಟ್ಯೂಬ್ ವಿಡಿಯೋ. ಈ ವಿಡಿಯೋ ಇಷ್ಟ ಆದಲ್ಲಿ ದಯವಿಟ್ಟು ಲೈಕ್ ಮಾಡಿ, ಕಾಮೆಂಟ್ ಮಾಡಿ ಆ್ಯಂಡ್ ಸಬ್ಸ್ಕ್ರೈಬ್ ಆಗಿ ನನ್ನ ಚಾನಲಿಗೆ. ಸೊ ಒಂದು ವಿಡಿಯೋಲಿ ಹೇಳಿದ್ದೆ, ಒಂದು ಫ್ರೀ ಔಟ್ಫಿಟ್ ಕಳಿಸ್ಕೊಡ್ತೀನಿ, ಕಸ್ಟಮೈಸ್ಡ್ ಔಟ್ಫಿಟ್ ಅಂತ. ಬಟ್ 10K ಸಬ್ಸ್ಕ್ರೈಬರ್ಸ್ ಆಗಿಲ್ಲ. ಸೊ ಪ್ಲೀಸ್ ಮೇಕ್ ಶ್ಯೂರ್ 10K ಸಬ್ಸ್ಕ್ರೈಬರ್ಸ್ ನಾನು ಹಿಟ್ ಆಗೋ ಥರ ಮಾಡಿ, ಖಂಡಿತವಾಗ್ಲೂ ನನ್ನ ಕಡೆಯಿಂದ ಕಳಿಸ್ಕೊಡ್ತಾ ಇರ್ತೀನಿ ಅಂತ ಹೇಳ್ತಾ, ಥ್ಯಾಂಕ್ ಯು ಸೋ ಮಚ್ ಒನ್ಸ್ ಅಗೇನ್ ಫಾರ್ ವಾಚಿಂಗ್ ದಿಸ್ ವಿಡಿಯೋ. ಥ್ಯಾಂಕ್ ಯು.